ಸರ್ಕಾರಿ ಅಧಿಕಾರಿಗಳ ಖಾಸಗಿ ದರ್ಬಾರ್. ಇನ್ನೂ ನಿಂತಿಲ್ಲ ಸರ್ಕಾರಿ ಅಧಿಕಾರಿಗಳ ಪ್ರೈವೇಟ್ ಡೀಲಿಂಗ್ ಮಾಡಲು ಆಯ್ಕೆ ಮಾಡಿಕೊಂಡಿದ್ದು ಅದೊಂದು ಖಾಸಗಿ ಹೋಟೆಲ್. ಹೌದು, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡಂತಿರುವ ಗೆಜ್ಜಲಕೆರೆಯ ಮದ್ದೂರು ಟಿಫಾನೀಸ್ ಹೋಟೆಲ್ನಲ್ಲಿ ಫಿಕ್ಸ್ ಆಗಿತ್ತು ಸರ್ಕಾರಿ ಅಧಿಕಾರಿಗಳ ಲಂಚಾವತಾರದ ಖಾಸಗಿ ದರ್ಬಾರ್. ಪಾಪ ಹೋಟೆಲ್ನವರಿಗೆ ಈ ಡೀಲಿಂಗ್ ಬಗ್ಗೆ ಏನು ಗೊತ್ತೋ ನಮಗಂತೂ ಗೊತ್ತಿಲ್ಲ. ಆದರೆ ಯಾರೋ ಬರ್ತಾರೆ, ಊಟ ಮಾಡ್ತಾರೆ, ಕಾಫಿ ಕುಡಿತಾರೆ, ನಂತರ ಹೊರಟು ಹೋಗುತ್ತಾರೆ ಅಂತ ಅಂದುಕೊಂಡಿದ್ರು ಅನ್ಸುತ್ತೆ. ಆದರೆ ಹೋಟೆಲ್ ಹಿಂಭಾಗದಲ್ಲಿ ನಡೆಯುತ್ತಿದ್ದುದು ಬಿಗ್ ಡೀಲಿಂಗ್. ಆಗಸ್ಟ್ 3, 2026 ರಾತ್ರಿ 8:30 ಸಮಯದಲ್ಲಿ ಮದ್ದೂರು ಟಿಫಾನೀಸ್ ಹೋಟೆಲ್ನ ಹಿಂಭಾಗದಲ್ಲಿ ನಡೆಯುತ್ತಿತ್ತು ಒಂದು ಇಂಪಾರ್ಟೆಂಟ್ ಡೀಲಿಂಗ್ನಲ್ಲಿ ಇರುವವರು ಸರ್ಕಾರಿ ಅಧಿಕಾರಿಗಳು ಮತ್ತು ಖಾಸಗಿ ವ್ಯಕ್ತಿಗಳು. KA 09MH 5979 ನಂಬರಿನ ಹುಂಡೈ ಕ್ರೆಟಾ ಕಾರಿನಲ್ಲಿ ಬಂದದ್ದು ಒಬ್ಬ ಸರ್ಕಾರಿ ಅಧಿಕಾರಿ. ಸೀದಾ ಹೋಗಿದ್ದು ಹೋಟೆಲ್ ಹಿಂಭಾಗಕ್ಕೆ. ಅಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆ ನಡೆದಿತ್ತು. ಈ ಅಧಿಕಾರಿ ಬಂದು ಟೇಬಲ್ ಹತ್ತಿರ ಕುಳಿತ ತಕ್ಷಣ ಎದುರುಗಡೆ ಬಂದು ಒಬ್ಬ ಖಾಸಗಿ ವ್ಯಕ್ತಿ ಕೂರುತ್ತಾರೆ. ನಂತರ ಸರ್ಕಾರಿ ಕಡತಗಳನ್ನು ತಂದು ಟೇಬಲ್ ಮೇಲೆ ಇಟ್ಟಿದ್ದು ಇನ್ನೊಬ್ಬ ಅಧಿಕಾರಿ. ಈ ಅಧಿಕಾರಿಗಳಿಗೆ ಕೈ ಜೋಡಿಸಿದ್ದು ಇವರ ಕೈ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳು. ಎಲ್ಲ ಅಧಿಕಾರಿಗಳು ಜಾಕ್ಪಾಟ್ ಹೊಡೆಯುತ್ತೆ ಅಂತ ಬಂದದ್ದು ಮಾತ್ರ ಈ ಹೋಟೆಲ್ಗೆ. ಆದರೆ ಇವರ ಗ್ರಹಚಾರ ಕೆಟ್ಟು ಸಿಕ್ಕಿಬಿದ್ದಿದ್ದು ಮಾತ್ರ ನಮಗೆ, ನಮ್ಮ ಕ್ಯಾಮರಾ ಕಣ್ಣಿಗೆ. ಈ ಬಿಳಿ ಶರ್ಟ್ ಧರಿಸಿರುವ ಖಾಸಗಿ ವ್ಯಕ್ತಿಯ ಅಣತೆಯಂತೆ ದಾಖಲೆಗಳನ್ನು ನೋಡಿ ಸಹಿ ಹಾಕುತ್ತಿರುವ ಈ ಅಧಿಕಾರಿಗೆ ಪಾಪ ಸಂಬಳದ ಕೊರತೆಯೋ ಅಥವಾ ಇನ್ನಷ್ಟು ಆಸ್ತಿ ಮಾಡುವ ಆಸೆಯೋ ನಮಗಂತೂ ಗೊತ್ತಿಲ್ಲ. ಆದರೆ ಇವರು ಮಾಡಿದ್ದು ಮಾತ್ರ ನಾಚಿಕೆಗೇಡಿನ ಕೆಲಸ. ಒಂದು ಕಡೆ ರೈತರು, ಸಾರ್ವಜನಿಕರು ಪ್ರತಿದಿನ ತಾಲೂಕು ಕಚೇರಿ, ಆ ಕಚೇರಿ, ಈ ಕಚೇರಿ ಅಂತ ತಮ್ಮ ಕೆಲಸ ಮಾಡಿಕೊಡಲು ಸರ್ಕಾರಿ ಕಚೇರಿಗಳಿಗೆ ಅಲೆದು ಚಪ್ಪಲಿ ಸವೆಸುತ್ತಿದ್ದರೆ, ಇನ್ನೊಂದು ಕಡೆ ಇಂತಹ ಅಧಿಕಾರಿಗಳು ತಮ್ಮ ಲಂಚಗೊಳಿತನ ತೋರ್ಪಡಿಸಿಕೊಳ್ಳುತ್ತಲೇ ಇರುತ್ತಾರೆ. ಇತ್ತೀಚೆಗಷ್ಟೇ ಒಬ್ಬ ವ್ಯಕ್ತಿ ತನ್ನ ಕೆಲಸ ಮಾಡಿಕೊಡಲು ತಹಸೀಲ್ದಾರರ ಹತ್ತಿರ ಕೇಳಲು ಹೋದರೆ ಆ ವ್ಯಕ್ತಿಯ ಮೇಲೆ ಅಲ್ಲಿರುವ ಅಧಿಕಾರಿಗಳು, ಅವರ ಚೇಲಾಗಳು ದೌರ್ಜನ್ಯವೆಸಗಿ ಹಲ್ಲೆ ಮಾಡಿ ಹೊರದಬ್ಬುತ್ತಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಹೇಳುತ್ತಾರೆ. ಆದರೆ ಇಂತಹ ಅಧಿಕಾರಿಗಳು ಇರುವವರೆಗೂ ಸರ್ಕಾರಿ ಕಚೇರಿಗಳು ದೇವಸ್ಥಾನ ಆಗುವುದಿಲ್ಲ, ಅಧಿಕಾರಿಗಳು ದೇವರಾಗುವುದಿಲ್ಲ. ಕೊನೆಯದಾಗಿ ನಮ್ಮದೊಂದು ಮನವಿ. ಈ ಸುದ್ದಿ ನೋಡಿದ ಇವರ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಈ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ತನಿಖೆಗೆ ಒಳಪಡಿಸಿ ಇದರಲ್ಲಿ ಮತ್ತೆ ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಯಾರೆಲ್ಲ ಖಾಸಗಿ ವ್ಯಕ್ತಿಗಳು ಈ ಡೀಲಿಂಗ್ನಲ್ಲಿ ಇದ್ದಾರೆ ಎಂದು ಕಂಡುಹಿಡಿದು ಸರ್ಕಾರಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂಬುದು ನಮ್ಮ ಆಶಯ. ಮತ್ತಷ್ಟು ಹೊಸ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನವೋದಯ ಕನ್ನಡ TV.